ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಒತ್ತುವರಿಯ ಆರೋಪ ಕೇಳಿ ಬಂದಿದೆ. ವಿಪಕ್ಷಗಳು ಸಾಕಷ್ಟು ಹರಿಹಾಯ್ತಾ ಇವೆ. ಕಂದಾಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದ್ವು. ಮೊನ್ನೆಯಿಂದಲೂ ಕೂಡ ಸದನದಲ್ಲಿ ಕೃಷ್ಣ ಬೈರೇಗೌಡ ಅವರು ಒತ್ತುವರಿ ಮಾಡಿದ್ದಾರೆ, ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇತ್ತು. ಇದಕ್ಕೆ ಉತ್ತರ ಕೊಟ್ಟಂತಹ ಕೃಷ್ಣ ಬೈರೇಗೌಡರು 1 ಇಂಚು ಭೂಮಿ ಕೆರೆಗಳದಾಗಲಿ ಅಥವಾ ನಾಲೆಗಳದಾಗಲಿ ನಾವು ಕಬಳಿಸಿಲ್ಲ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟರು. ಆದರೂ ಕೂಡ ವಿಪಕ್ಷಗಳು ಈ ಉತ್ತರಕ್ಕೆ ತೃಪ್ತರಾಗಿರಲಿಲ್ಲ. ಸೊ ಇನ್ನೂ ಮುಂದುವರೆದು ಕೃಷ್ಣ ಬೈರೇಗೌಡರು ಒಂದು ಆರೋಪವನ್ನು ಅಥವಾ ಒಂದು ಹೇಳಿಕೆಯನ್ನು ಅವರು ದಾಖಲಿಸಿದರೆ ಅದೇನಂತ ಹೇಳಿದ್ರೆ, ನನಗೆ ಗೊತ್ತು ಈ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಟ್ಟಿರೋದು ಅಂತ ಹೇಳಿ, ನಮ್ಮ ಪಕ್ಷದವರೇ ನಿಮಗೆ ಈ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಕೃಷ್ಣ ಬೈರೇಗೌಡರು. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೈಸೂರು ಮಹಾರಾಜರು ಮಾರಿರುವಂತಹ ಜಮೀನು ಇದು. ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಕೆರೆಯ ಭಾಗನೇ ಅಲ್ಲ. ಯಾಕೆ ಅಂದ್ರೆ ಕೆರೆ ಅಂತಿದ್ಮೇಲೆ ಕೆರೆ ತನಿಖೆ ಕೊಡ್ಲಿ. ಕಳೆದ 3 ದಿನಗಳಿಂದಲೂ ಕೋಲಾರ ತಾಲೂಕು ಗರುಡುಪಾಳ್ಯ ಸರ್ಕಾರಿ ಜಾಗ ಒತ್ತುವರಿ ಆರೋಪ ಮತ್ತೆ ಮತ್ತೆ ಕಲಾಪದಲ್ಲಿ ಚರ್ಚೆ ಆಗ್ತಿದೆ. ಇವತ್ತು ಕೂಡ ವಿಧಾನಸಭೆ ಕಲಾಪದಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಯಿತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧವೇ ಕೇಳಿಬಂದಿರುವ ಈ ಆರೋಪ ಸಾಕಷ್ಟು ಕೋಲಾಹಲ ಎಬ್ಬಿಸಿತು. ವಿಧಾನಸಭೆಯಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ನಾವು ತನಿಖೆಗೆ ಸಿದ್ಧ ಅಂದ್ರು. ಇದರ ಜೊತೆಗೆ ಇಡೀ ಪ್ರಕರಣದ ಬಗ್ಗೆ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ರು. ಮೈಸೂರು ಅರಸರ ಆಸ್ತಿಯನ್ನ 1953ರಲ್ಲಿ ತಾತ ಚೌಡೇಗೌಡ ಅವರಿಗೆ 10 ವರ್ಷಗಳ ಭೋಗ್ಯಕ್ಕೆ ನಡೆದ್ರು. ಭೋಗ್ಯದ ಅವಧಿ ಮುಗಿದಾಗ ರಾಜಮನೆತನ ಭೂಮಿ ಮಾರಾಟಕ್ಕಿಟ್ಟಿತ್ತು. ಈ ಜಮೀನಿನಲ್ಲಿರುವ 2 ಕೆರೆಗಳು ನಮ್ಮ ಕುಟುಂಬದ ಹೆಸರಿನಲ್ಲಿದೆ. ಆದರೆ ಆ ಕೆರೆಗಳು ಅಸ್ತಿತ್ವದಲ್ಲಿವೆ. ಕೆರೆಗಳು ಮತ್ತು ಕೆರೆಗಳಿಗೆ ಹೊಂದಿಕೊಂಡ ನಾಲೆಗಳ 1 ಇಂಚು ಭೂಮಿ ಒತ್ತುವರಿ ಮಾಡಿಲ್ಲ ಅಂತ ಸಚಿವರು ಸ್ಪಷ್ಟನೆ ನೀಡಿದರು. ಮೈಸೂರು ಮಹಾರಾಜರು ಮಾರಿರುವಂತಹ ಜಮೀನು ಇದು. ಅಲ್ಲಿ ಸೇಲ್ ಡೀಡ್ ಅಲ್ಲಿ ಕ್ಲಿಯರ್ ಆಗಿದೆ, ಆಲ್ ಲ್ಯಾಂಡ್, ಡ್ರೈ ಲ್ಯಾಂಡ್, ವೆಟ್ ಲ್ಯಾಂಡ್, ಗಾರ್ಡನ್ ಲ್ಯಾಂಡ್ ಪ್ಲಸ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಇಷ್ಟೂ ಸೇರಿ ನಮಗೆ ಕ್ರಯ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ 256 ಎಕರೆಯಲ್ಲಿ 2 ಕೆರೆಗಳು ಇದ್ದಾವೆ. 2 ಕೆರೆ ಇದೆ. ಗ್ರಾಮ ನಕಾಶೆ ನೋಡಿದ್ರೂ ಕೂಡ 2 ಕೆರೆ ಇದೆ. 2 ಕೆರೆ ಅಸ್ತಿತ್ವದಲ್ಲಿದ್ದಾವೆ. 2 ಕೆರೆ ಅಸ್ತಿತ್ವದಲ್ಲಿದ್ದಾವೆ. ಯಾರು ಬೇಕಾದರೂ ಮೆಷರ್ ಮಾಡ್ಬೋದು. ಈ ಕೆರೆಯಲ್ಲಿ 1 ಇಂಚು ಏನಾದರೂ ಒತ್ತುವರಿ ಮಾಡಿದ್ದೀವೋ ಆಗಿದೆಯಾ ಅಂತ ಯಾರು ಬೇಕಾದರೂ ಮೆಷರ್ ಮಾಡ್ಬೋದು. ಕಾಲುವೆಗಳಿದ್ದಾವೆ, ಕಾಲುವೆಗಳು ಒತ್ತುವರಿ ಆಗಿದೆಯಾ ಅಂತ ಯಾರು ಬೇಕಾದರೂ ಬಂದು ಮೆಷರ್ ಮಾಡ್ಬೋದು. ನಾನು ಇನ್ಫ್ಯಾಕ್ಟ್ ಇನ್ವೈಟ್ ಮಾಡ್ತೇನೆ, ಮಾನ್ಯ ಸಭಾಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಆಪೋಸಿಷನ್ ಪಾರ್ಟಿಯವ್ರದ್ದು ಒಂದು ಟೀಮು ಮೀಡಿಯಾದವ್ರ ಜೊತೆಗೆ ಅಲ್ಲಿ ವಿಸಿಟ್ ಮಾಡಿಸ್ಲಿಕ್ಕೆ ತಾವು ಅರೇಂಜ್ ಮಾಡಿದರೆ, ಕೆರೆಯ ಭಾಗನೇ ಅಲ್ಲ. ಯಾಕೆ ಅಂದರೆ ಕೆರೆ ಪಕ್ಕದಲ್ಲೇ ಇದೆ. ಕೆರೆ ಇವತ್ತಿಗೂ ಇದೆ. ಈ ಕೆರೆ ಚಿಕ್ಕದು ಕೆರೆ, ಇವತ್ತಿಗೂ ಕೆರೆ ಇದೆ. ಅದ್ರ ಪಕ್ಕದಲ್ಲಿರುವಂಥ ಜಮೀನು, ಆದರೆ ಇದು ಕೆರೆಗಿಂತ 15 ಅಡಿ ಮೇಲೆ ಇದೆ. ತಾವು ಬಂದು ಇನ್ಸ್ಪೆಕ್ಷನ್ ಮಾಡಬಹುದು. ಅದು ಕಲ್ಲುಗುಟ್ಟ. ಅದು ಯಾವ ಕಾರಣಕ್ಕೆ ಬರೆದ್ರೋ ಗೊತ್ತಿಲ್ಲ, ಕೆರೆ ಅಂತ ಬರೆದಿದ್ದಾರೆ. ಬಟ್ ಕನ್ಸಿಸ್ಟೆಂಟ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು ಮುಂದುವರಿದು ವಿಪಕ್ಷ ನಾಯಕರು ಮಾಧ್ಯಮದವರು ಬೇಕಿದ್ರೆ ಬಂದು ಪರಿಶೀಲಿಸಬಹುದು ಅಂದ್ರು. ಆದ್ರೆ ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಒಪ್ಪಲಿಲ್ಲ. ತನಿಖೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಹೇಳ್ತಾ ಇರೋವಂಥದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರುವಂತಹ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ತನಿಖೆಗೆ ಸಿದ್ಧ ಅಂತಾನು ಹೇಳಿದ್ದಾರೆ. ಯಾರು ಬಂದ್ಬೇಕಾದ್ರೂ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡ್ಲಿ. ಕೆರೆ ಅಂತಿದ್ಮೇಲೆ ಕೆರೆ ಅದು ಈಗ ಅದು ಪ್ರದೇಶ ಹೆಂಗಾಗಿದೆ ಅನ್ನೋ ನಮಗೇನು ಗೊತ್ತಿದೆ? ರೆಕಾರ್ಡ್ಲಿಕ್ಕೆ ನಾವು ಮಾತಾಡೋದು ಸರ್ಕಾರಿ ದಾಖಲೆಗಳಲ್ಲೇ ಮಾತಾಡೋದು, ಬೇರೆ ದಾಖಲೆಗಳಲ್ಲಿ ಮಾತಾಡೋದಲ್ಲ. ನೀ ಕೆರೆ ಅಂತಿದ್ಮೇಲೆ ಕೆರೆ ಅಷ್ಟೇ. ಅದು ಎಲ್ಲ ಕೆರೆಯಲ್ಲೂ ನೀರು ಇರಲೇಬೇಕು ಅಂತಿದ್ಯಾ? ಈವರೆಗೂ ಯಾವ ಹಗರಣದಲ್ಲೂ ಸಿಲುಕದ ಕ್ಲೀನ್ ಇಮೇಜ್ ಇರುವ ಪೊಲಿಟಿಷಿಯನ್ ಅಂದ್ರೆ ಅದು ಕೃಷ್ಣ ಬೈರೇಗೌಡ. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಭೂ ಕಬಳಿಕೆ ಆರೋಪ ಇವರನ್ನೀಗ ಸುತ್ತಕೊಂಡಿದೆ. ಆದ್ರೆ ಕಂದಾಯ ಸಚಿವರು ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ರಾಜಕಾರಣದಲ್ಲಿ ಇದು ಮುಂದೆ ಯಾವ ದಿಕ್ಕಿಗೆ ತಿರುಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.